ಎಲ್ಲರಿಗೂ ಯುಗಾದಿ, ಹೊಸ ವರ್ಷ, ಹೊಸ ಸಂವತ್ಸರದ ಶುಭಾಶಯಗಳು. ಎಲ್ಲರ ಬಾಳಲ್ಲೂ ಸಿಹಿ, ಬೆಲ್ಲ, ಬೇವು ಬೆಲ್ಲ, ಸಿಹಿ ಕಹಿ ಎರಡೂ ಸಮವಾಗಿರಲಿ. ಬೆಲ್ಲ ಸ್ವಲ್ಪ ಹಬ್ಬದ ಪ್ರಿಪ್ರೇಷನ್ ಅಂದರೆ ಹಿಂದಿನ ದಿನ ರಾತ್ರಿಯಿಂದನೇ ಶುರುವಾಗ್ಬಿಡುತ್ತೆ. ಹೂವು ಎಲ್ಲ ರೆಡಿ ಮಾಡ್ಕೊಳ್ಳೋದು, ತೋರಣ ರೆಡಿ ಮಾಡ್ಕೊಳ್ಳೋದ್ರಿಂದ ಬೆಳಗ್ಗೆ ಎದ್ದು ರಂಗೋಲಿ ಬಿಡಿಸಿದ್ದೀನಿ. ಇವತ್ತು ಬೇಗ ಕೆಲಸ ಮುಗಿಸ್ಕೊಳ್ಬೇಕು, ಪೂಜೆ ಎಲ್ಲ ಬೇಗ ಮಾಡಬೇಕು ಅಂತ ರಂಗೋಲಿನೂ ಬೇಗನೆ ಬಿಡಿಸಿದ್ದೀನಿ. ಇನ್ನೂ ಬೆಳಕಾಗೇ ಇರಲಿಲ್ಲ. ಕೆಲವೊಂದೆಲ್ಲ ಇರುತ್ತೆ ಅಲ್ವಾ, ಹಿಂದಿನ ದಿನನೇ ರೆಡಿ ಮಾಡ್ಕೊಳ್ಬಾರ್ದು, ದೇವ್ರ ಮನೆ ಎಲ್ಲ ರೆಡಿ ಮಾಡಬಾರ್ದು, ಹಬ್ಬದ ದಿನ ಮಾಡ್ಕೊಳ್ಬೇಕು, ಆ ರೀತಿ ಎಲ್ಲ ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಿಕೊಂಡು ಇವತ್ತು ಬೆಳಗ್ಗೆನೆ ದೇವ್ರ ಮನೆ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ. ಇದು ನಮ್ಮನೆ ಸ್ಮಾಲ್ ಗಾರ್ಡನಲ್ಲಿ ಬಿಟ್ಟಿರೋ ಹೂವನ್ನೇ ದೇವ್ರಿಗೆ ಮುಡಿಸ್ತಾ ಇದ್ದೀನಿ. ಮನೇಲಿ ಬಿಟ್ಟಿರೋ ಹೂವನ್ನ ದೇವ್ರಿಗೆ ಮುಡಿಸೋ ಖುಷಿನೇ ಬೇರೆ. ಮಹಾರೌದ್ರೇ ಮಹಾಶಕ್ತಿ ಮಹೋದರೇ ಮಹಾಪಾಪಹರೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ. ಬೆಲ್ಲ ತಿಂದು ಅಲ್ಲ, ಬೇವು ಬೆಲ್ಲದ ಥರ ಈ ಜೀವನ ಸಮವಾಗಿರಲಿ. ನಿಮಗೂ ಅಷ್ಟೇ, ಬೇವು ಬೆಲ್ಲ ತಿಂದು ಸಿಹಿ ಕಹಿ ಎರಡು ಸಮವಾಗಿರಲಿ. ಸಿಹಿ ಜಾಸ್ತಿನೇ ಇರಲಿ. ಚೆನ್ನಾಗಿ ಮಾಡಿದ್ದೀನಾ ಪೂಜೆ? ನೀಟಾಗಿ ಬಂದಿದ್ಯಾ? ಅಲಂಕಾರ ಆಯಿತು. ಡನ್. ನಮ್ಮನೆ ಪೂಜೆ ಎಟ್ 8:30 ಡನ್. ನಾನು ದೇವ್ರ ಪೂಜೆ ಮಾಡಿ ಎಲ್ಲ ಮುಗಿಸೋಷ್ಟೊತ್ತಿಗೆ ನಮ್ಮ ಅಮ್ಮಂದು ಅರ್ಧ ಅಡುಗೆ ಆಗೋಗಿದೆ. ಅವರು ಸ್ನಾನ ಮಾಡಿ ಮಡಿಯಿಂದ ಅಡುಗೆ ಎಲ್ಲ ರೆಡಿ ಮಾಡಿದ್ದಾರೆ ನೈವೇದ್ಯಕ್ಕೆ. ಇನ್ನೇನು ಕೆಲವೊಂದಷ್ಟೇ ಬಾಕಿ ಇದೆ, ಅದನ್ನು ಮಾತ್ರ ಇವಾಗ ನಾನು ಮಾಡ್ತೀನಿ. ಅಮ್ಮ ಏನೇನಾಗಿದೆ? ಒಬ್ಬಟ್ಟು ಮಾಡಾಗೋಯ್ತಾ? ಒಬ್ಬಟ್ಟು ಸಾರಾಯ್ತು, ಬೇಳೆ ರೆಡಿ ಆಯ್ತಾ, ಹೂರಣ ರೆಡಿ ಆಯ್ತಾ? ನಾನಿವಾಗ ಚಿತ್ರಾನ್ನ ಮಾಡಬೇಕಾ? ಮಾವಿನಕಾಯಿ ಚಿತ್ರಾನ್ನ. ಓಕೆ. ಹಬ್ಬ ಅಂದರೆ ಸ್ವಲ್ಪ ಸ್ಪೆಷಲ್ಲಾಗಿ ರೆಡಿ ಆಗೇ ಆಗ್ತೀನಿ. ಯಾಕೋ ಈ ಸರ್ತಿ ತುಂಬ ದಿನ ಆಯಿತು ರೆಡಿಯಾಗಿ, ಸ್ವಲ್ಪ ಚೆನ್ನಾಗಿ ರೆಡಿ ಆಗೋಣ ಅಂತ ಫೀಲಿಂಗಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ, ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಫಸ್ಟ್ ಥಿಂಗು ಹೇರ್ ರೆಡಿ ಆಗಿಬಿಟ್ರೆ ಉಳಿದಿದ್ದೆಲ್ಲ ಬೇಗ ಬೇಗ ಆಗೋಗುತ್ತೆ ಅಂತ ನನ್ನ ತಲೆಯಲ್ಲಿದೆ. ಸೊ ನಾನು ಇದಕ್ಕೆ ಹೇರ್ ಡ್ರೈ ಮಾಡಿಕೊಂಡು ಇದಕ್ಕೆ ನಾನು ಲಾರಿಯಲ್ ಸೀರಮನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಸೀರಮ್ ಥರನೂ ವರ್ಕ್ ಆಗುತ್ತೆ, ಹಾಗೆ ಹೇರ್ ಪ್ರೊಟೆಕ್ಟೆಂಟ್ ಥರನೂ ವರ್ಕ್ ಆಗುತ್ತೆ. ಹೇರ್ ಡ್ರೈ ಮಾಡ್ಕೊಳ್ಬೇಕಾದ್ರೆ ಯೂಸ್ ಆಗುತ್ತೆ. ಸ್ಕಿನ್ ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡೆ, ಮಾಯ್ಶ್ಚರೈಸರ್ ಹಾಕಿ ಸನ್ಸ್ಕ್ರೀನ್ ಹಾಕಿ ಬಿಟ್ಟಿದ್ದೆ ನಾನು. ಈಗ ಇದಕ್ಕೆ ಪಿಕ್ಸಿ ಗ್ಲೋ ಸೀರಮನ್ನು ಹಾಕ್ಕೊಂಡೆ. ಇವತ್ತು ನಾನು ಲಾರಿಯಲ್ ಫೌಂಡೇಶನನ್ನು ಯೂಸ್ ಮಾಡ್ತಾ ಇದ್ದೀನಿ. ಇವತ್ತು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು. ಫೇಸ್ ಮೇಲೆ ತುಂಬ ಲೈಟ್ ವೆಯ್ಟ್ ಆಗಿ ಕೂತ್ಕೊಳ್ತು, ತುಂಬ ಈಸಿಯಾಗಿ ಬ್ಲೆಂಡ್ ಆಯಿತು ಅಂತ ಫೀಲ್ ಆಯಿತು ನನಗೆ. ಬ್ಲೆಂಡರನ್ನು ಬಳಸ್ತೀನಿ ನಾನು, ಆಮೇಲೆ ಅನ್ನಿಸ್ತು ಇಟ್ ಈಸ್ ನಾಟ್ ನೆಸೆಸರಿ, ಇಟ್ ವಾಸ್ ಬ್ಲೆಂಡಿಂಗ್ ಈಸಿಲಿ ಅಂತ. ಇವ್ರು ಕ್ಲೇಮ್ ಮಾಡ್ತಾರೆ 34 hours ಸ್ಟೇ ಅಂತ, ಬಟ್ ಐ ಡೋಂಟ್ ನೋ. ಆ್ಯಂಡ್ ದಿಸ್ ಆಲ್ಸೋ ಇನ್ಕ್ಲೂಡ್ಸ್ ಸನ್ಸ್ಕ್ರೀನ್. ಜನರಲಿ ಬ್ರಷನ್ನೇ ಬಳಸ್ತೀನಿ ನಾನು, ಹಾಗೆ ಬ್ರಷ್ಗೆ ಮೇಕಪ್ ಸೆಟ್ಟರನ್ನ ಹಾಕಿ ಇದನ್ನು ಬ್ಲೆಂಡ್ ಮಾಡ್ತೀನಿ. ಈ ಫೌಂಡೇಶನ್ ಎಲ್ಲ ಸ್ವಲ್ಪ ಸೆಟ್ ಆಗಲಿ ಅಂತ 2-3 minutes ಬಿಡ್ತೀನಿ. ಅಷ್ಟರಲ್ಲಿ ನಾನು ಐಬ್ರೋಸನ್ನು ಫಿಲ್ ಮಾಡ್ಕೊಳ್ತೀನಿ. ಫೌಂಡೇಶನ್ ಎಲ್ಲ ಸೆಟ್ ಆದಮೇಲೆ ಸ್ವಲ್ಪ ಲೂಸ್ ಪೌಡರನ್ನು ಹಾಕಿ ಅದನ್ನು ಫೌಂಡೇಶನನ್ನು ಬೇಕ್ ಅಂತ ಮಾಡ್ತಾರೆ. ಸೊ ಐ ಡೋಂಟ್ ಯೂಸ್ ಅ ಲೂಸ್ ಪೌಡರ್, ನಾನು ಕಾಂಪ್ಯಾಕ್ಟನ್ನೇ ಹಾಕ್ತೀನಿ ಅದಕ್ಕೆ. ಆ್ಯಂಡ್ ದ ನೆಕ್ಸ್ಟ್ ಥಿಂಗ್ ಈಸ್ ಬ್ಲಷ್ ಪೌಡರ್. ಬ್ಲಷನ್ನು ಬಳಸ್ತಾ ಇದ್ದೀನಿ. ಈ ಸತಿ ಫಾರ್ ದ ಫಸ್ಟ್ ಟೈಮ್ ನಾನು ಕಾಜಲ್ನ ಡಾರ್ಕ್ ಬ್ರೌನ್ ಕಲರಲ್ಲಿ ತೊಗೊಂಡಿದ್ದೀನಿ, ಟ್ರೈ ಮಾಡೋಣ ಅಂತ. ಇವತ್ತು ಅದನ್ನು ಟ್ರೈ ಮಾಡಿದೆ, ಬಟ್ ನನಗೆ ಅದು ಸ್ಪೆಷಲ್ ಅಕೇಶನ್ಗೆ ಸ್ವಲ್ಪ ಡಿಮ್ ಆಯಿತು ಅಂತ ಅನ್ನಿಸ್ತು. ಸೊ ನಾನು ಅದನ್ನು ಬ್ಲ್ಯಾಕ್ ಕಲರ್ ಕಾಜಲಲ್ಲೇ ಬ್ಲೆಂಡ್ ಮಾಡಿಕೊಂಡೆ. ಸ್ವಲ್ಪ ಡಾರ್ಕರ್ ಆಯಿತು, ಆವಾಗ ಸ್ವಲ್ಪ ಓಕೆ ಅಂತ ಅನ್ನಿಸ್ತು ನನಗೆ. ಫಸ್ಟ್ ಐ ಶ್ಯಾಡೋ ಬೇಡ ಅಂದ್ಕೊಂಡೆ, ಆಮೇಲೆ ಸ್ವಲ್ಪ ಇರಲಿ ಫಿನಿಶಿಂಗಿಗೂ ಚೆನ್ನಾಗಿರುತ್ತೆ ಅಂತ ಐ ಶ್ಯಾಡೋನು ಬಳಸಿದ್ದೀನಿ. ಬ್ಲ್ಯಾಕ್ ಕಾಜಲ್ ಜೊತೆ ಬ್ಲೆಂಡ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣಿಸ್ತು. ಅದರ್ವೈಸ್ ಕ್ಯಾಶುವಲ್ ಲುಕ್ಗೆ ಬ್ರೌನ್ ಪೆನ್ಸಿಲ್ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಬಿಫೋರ್ ಲಿಪ್ಸ್ಟಿಕ್ ಲಿಪ್ ಬಾಬನ್ನು ಹಾಕ್ಕೊಂಡೆ. ಹಾಗೆ ಇವಾಗ ಸ್ವಲ್ಪ ಹೈಲೈಟರನ್ನು ಮಾಡ್ಕೊಳ್ತಾ ಇದ್ದೀನಿ. ದಿಸ್ ಹೈಲೈಟರ್ ಇಸ್ ಫ್ರಮ್ ಸ್ವಿಸ್ ಬ್ಯೂಟಿ, ಅಫೋರ್ಡೆಬಲ್ ಆ್ಯಂಡ್ ವರ್ತ್ ಫಾರ್ ದ ಮನಿ. ಹೌ ಕ್ಯಾನ್ ಐ ಮಿಸ್ ಮಸ್ಕಾರಾ? ಐ ಯೂಸ್ ಮಾಸ್ ಮಸ್ಕಾರಾ ಎಟ್ ದ ಲಾಸ್ಟ್. ಆ್ಯಂಡ್ ಈ ಮಸ್ಕಾರ ಡಬಲ್ ಲೆಂತ್ ಕೊಡುತ್ತೆ ಅಂತ ಕ್ಲೇಮ್ ಮಾಡ್ತಾರೆ, ಬಟ್ ಐ ಡೋಂಟ್ ನೋ ದ್ಯಾಟ್.
ಐಲ್ಯಾಶಸ್ ಥಿಕ್ಕಾಗಿ ಕಾಣುತ್ತೆ, ಹಾಗೆ ಇದು ಸ್ಮರ್ಜ್ ಆಗೋದಿಲ್ಲ. ಮೇಕಪ್ ಇಸ್ ಡನ್. ಸ್ವಲ್ಪ ಹೇರ್ ಅಂತೂ ರೆಡಿ ಆಗಿದೆ. ಇವಾಗ ಲೆಟ್ ಮಿ ವೇರ್ ಅ ಸಾರಿ, ಸ್ಟಿಕ್ಕರ್ ಆ್ಯಂಡ್ ಲಿಪ್ಸ್ಟಿಕ್ಕನ್ನು ಆಫ್ಟರ್ ದ ಸಾರಿ. ಲೆಟ್ ಮಿ ಟೆಲ್ ಯು ಒನ್ ಸ್ಟೋರಿ. ಏನಂದರೆ ಈ ಬ್ಲೌಸ್ ಡಿಸೈನನ್ನು ಯಾವಾಗೋ ಮಾಡಿಟ್ಕೊಂಡಿದ್ದೆ. ಈ ರೀತಿ ಮಟೀರಿಯಲ್ ಇನ್ನೂ ಮಾರ್ಕೆಟಲ್ಲಿ ಹೊಸದಾಗಿ ಬಂದಾಗನೇ ಈ ಡಿಸೈನನ್ನು ಮಾಡಿಟ್ಟಿದ್ದೆ. ಯಾವಾಗ ನಾನು ಸ್ಟಿಚ್ ಮಾಡಿಸ್ಕೊತೀನಿ ಅಂತಂದರೆ ಊರಲ್ಲಿ ಇರೋರೆಲ್ಲ ಈ ಡಿಸೈನ್ ಹಾಕ್ಕೊಂಡ್ಮೇಲೆ ನಾನು ಹಾಕ್ಕೊಳ್ತಾ ಇದ್ದೀನಿ ಅಂತ ಅನಿಸುತ್ತೆ. ಎನಿವೇಸ್, ಈ ಮೈಸೂರು ಸಿಲ್ಕ್ ಸಾರಿಗೆ ಈ ಬ್ಲೌಸ್ ಚೆನ್ನಾಗಿ ಕಾಣ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಒರಿಜಿನಲ್ ಮೈಸೂರು ಮಲ್ಲಿಗೆ ಹೂವು ಬೇಕಿತ್ತು ನನಗೆ. ದಿಂಡು ಅಂತ ಮಾಡಿ ಏನು ಮಾಡ್ತಾರೆ ಅದು ಬೇಕಿತ್ತು. ಹಿಂದಿನ ದಿನ ಸಿಕ್ಕಾಬಟ್ಟೆ ಮಳೆ ಆಗಿದ್ದರಿಂದ ನಂಗೆ ಎಲ್ಲೂ ಹೂವು ತೊಗೊಳಕ್ಕೆ ಹೋಗೋಕ್ಕೂ ಆಗಲಿಲ್ಲ, ಸಿಗ್ಲೂ ಇಲ್ಲ. ಐ ಆಮ್ ಮ್ಯಾನೇಜಿಂಗ್ ವಿತ್ ದಿಸ್ ಆರ್ಟಿಫಿಷಿಯಲ್ ಫ್ಲವರ್. ಮ್ಯಾಚಿಂಗ್ ಬಳೆ ಬೇಡ, ಗಾಜಿನ ಬಳೆನೇ ಇರಲಿ ಅಂತ ಹಸಿರು ಕಲರ್ ಗಾಜಿನ ಬಳೆ ಹಾಕೊಳ್ತಾ ಇದ್ದೀನಿ. ಬ್ಲೌಸಲ್ಲಿ ಸ್ವಲ್ಪ ಗ್ರೀನ್ ಇರೋದ್ರಿಂದ ಗ್ರೀನ್ ಗಾಜಿನ ಬಳೆ, ಇಲ್ಲ ಮರೂನ್ ಗಾಜಿನ ಬಳೆ ಬರುತ್ತೆ, ಅದು ಮ್ಯಾಚ್ ಆಗಲ್ಲ. ಬ್ಲೂ ಮ್ಯಾಚ್ ಆಗಲ್ಲ, ಪಿಂಕ್ ಬರಲ್ಲ ಬೇಡಿ. ಸೊ ಅದಕ್ಕೆ ಗ್ರೀನ್ ಹಾಕೊಳ್ಳೋಣ, ಅಥೆಂಟಿಕ್ ಆಗಿರುತ್ತೆ ಅಂತ ಗ್ರೀನ್ ಗಾಜಿನ ಬಳೆ ಹಾಕೊಂಡೆ. ಆ್ಯಂಡ್ ಫಾರ್ ದ ಜ್ಯುವೆಲರಿ, ಇದೆಲ್ಲ ಗೋಲ್ಡ್ ಜ್ಯುವೆಲರಿ ಹಾಕೊಂಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು DMs ಬಂದಿತ್ತು ನನಗೆ, ಲಿಂಕ್ ಕೊಡಿ ಅಂತ. ಸಿ, ದಿಸ್ ಈಸ್ ಗೋಲ್ಡ್ ಡಿಸೈನ್. ಸ್ವಲ್ಪ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ಲಿಂಕ್ ಐ ಡೋಂಟ್ ಹ್ಯಾವ್ ಅ ಲಿಂಕ್. ನೀವು ಗೋಲ್ಡ್ ಶಾಪಲ್ಲಿ ಅಥೆಂಟಿಕ್ ಡಿಸೈನ್ಸ್, ಮುತ್ತಿನ ಸರ, ಇದು ಓಲೆ ಜುಮ್ಕಿ, ಇದು ಸಿಗತ್ತೆ. ಡಿಸೈನ್ ಈಸ್ ವೆರಿ ಕಾಮನ್. ಲಿಪ್ಸ್ಟಿಕ್ಕನ್ನು ಮತ್ತು ಸ್ಟಿಕ್ಕರನ್ನು ಲಾಸ್ಟ್ಗೆ ಇಟ್ಕೊಂಡಿದ್ದೆ, ಇದಕ್ಕೆ ಮ್ಯಾಚ್ ಸಾರಿ ಹಾಕ್ಕೊಂಡ್ಮೇಲೆ ಮ್ಯಾಚ್ ಮಾಡಿಕೊಂಡು ಹಾಕೊಳ್ಳೋಣ ಅಂತ. ಸೊ ನಾವ್ ಆಮ್ ಆಲ್ ಸೆಟ್. ಈ ಮೈಸೂರು ಸಿಲ್ಕ್ ಸಾರಿ ಬ್ಲೌಸ್ ಡಿಸೈನ್ ಎಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ನೀವೇ ಹೇಳಬೇಕು. ಈ ಮೈಸೂರು ಸಿಲ್ಕ್ ಸೀರೆ ಕತೆ ಹೇಳಲೇಬೇಕು. ನಾನು ಇದನ್ನು 8-9 ವರ್ಷ ಹಿಂದೆ ತೊಗೊಂಡಿದ್ದು. ನಾನು ತೊಗೊಳ್ಬೇಕು ಅಂತ ಮೈಸೂರಲ್ಲಿ ಮೈಸೂರು ಸಿಲ್ಕ್ ಒರಿಜಿನಲ್ KSIC ಶೋರೂಮ್ಗೆ ಹೋದೆ, ತೊಗೊಂಡೇ ಬಂದೆ. ದೇರ್ ವಾಸ್ ನೋ ರಶ್ ಎಟ್ ಆಲ್. ಇವಾಗ ಹೇಗೆ ತೋರಿಸ್ತಾರೆ, ಕ್ಯೂ ಇರುತ್ತೆ ಅಲ್ಲ, ಅದೆಲ್ಲ ಅವಾಗ ಇರಲೇ ಇಲ್ಲ. ನಾವು ಪೀಪಲ್ ಆರ್ ಲೈಕ್ ಟೂ ಮಚ್ ಕ್ರೇಜಿ ಅಬೌಟ್ ಮೈಸೂರು ಸಿಲ್ಕ್ ಅನ್ಸುತ್ತೆ. ಅಫ್ಕೋರ್ಸ್ ಉಟ್ಕೊಂಡ್ಮೇಲೆ ಖಂಡಿತವಾಗ್ಲೂ ಇದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಮೈ ಮೇಲೆ ಎಷ್ಟು ಚೆನ್ನಾಗಿ ಕೂತಿರುತ್ತೆ, ಹೂವಿನ ಥರ ಅಂದರೆ ಜಸ್ಟ್ ಅಮೇಝಿಂಗ್ ಸಾರಿ. ಆಯಿತು, ಬೆಳಗ್ಗೆನೆ ರಂಗೋಲಿ ಬಿಡಿಸಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಮಡಿಯಿಂದ ಪೂಜೆ ಮಾಡಿ ಆಯಿತು. ರೆಡಿಯಾಗಿ ಬಂದಿದ್ದೀನಿ. ಹಬ್ಬದ ಅಡಿಗೆ ಮಾಡಬೇಕು. ನಮ್ಮಮ್ಮ ಆಲ್ಮೋಸ್ಟ್ ರೆಡಿ ಮಾಡಿದ್ದಾರೆ. ನಾನು ಹೇಳ್ದಂಗೆ ಎಲ್ಲ ರೆಡಿಯಾಗಿ ಹೋಗಿದೆ. ಮಾವಿನಕಾಯಿ ಚಿತ್ರಾನ್ನದ ರೆಸಿಪಿ ಮಾತ್ರ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮಮ್ಮ ಅಥವಾ ಮೈಸೂರು ಕಡೆ ಈ ರೀತಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾರೆ, ಅದು ವಿಶೇಷ, ಅದಕ್ಕೆ ಅದನ್ನು ತೋರಿಸ್ತೀನಿ. ಅದು ಬಿಟ್ಟರೆ ಇನ್ನೆಲ್ಲ ಮಾಮೂಲಿನೇ. ಬೇಳೆ ಒಬ್ಬಟ್ಟು, ಬೇಳೆ ಸಾರು, ಹಪ್ಪಳ, ಬಜ್ಜಿ, ಚಿತ್ರಾನ್ನ, ಪಲ್ಯ, ಕೋಸಂಬರಿ. ಹಬ್ಬದ ದಿನ ಏನೇನು ಅಡುಗೆ ಮಾಡಬೇಕು ಯಾವುದನ್ನು ಮಿಸ್ ಮಾಡಲ್ಲ ನಾನು, ಅದೆಲ್ಲ ಮಾಡಿದ್ದೀನಿ. ನಾನು ಅಮ್ಮ ಇಬ್ಬರು ಸೇರ್ಕೊಂಡು ಮಾಡಿದ್ದೀವಿ. ಬನ್ನಿ. ಈ ಮಾವಿನಕಾಯಿ ಚಿತ್ರಾನ್ನ ಸ್ಪೆಷಲ್ ಟೇಸ್ಟನ್ನು ಕೊಡುತ್ತೆ. ಹಾಗೆ ಇದನ್ನು 1 ವಾರ ಆದಷ್ಟು ಪ್ರಿಸರ್ವ್ ಮಾಡಿ ಕೂಡ ಇಟ್ಕೊಳ್ಬೋದು. ಈಗ ಮಾವಿನಕಾಯಿ ಸಿಪ್ಪೆನೆಲ್ಲ ತೆಗೆದು ಇದನ್ನು ಹೆಚ್ಚಿ ಇಟ್ಕೊಳ್ತೀನಿ. ಮಾವಿನಕಾಯನ್ನ ಹುರಿಯೋದು ಅಥವಾ ಬೇಯಿಸೋದು ಯಾವುದೇ ಥರ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಹೆಚ್ಚಿ ಇಟ್ಕೊಂಡಿದ್ದೀನಿ. ಈಗ ಕಡಾಯಿಗೆ ಎಣ್ಣೆನ ಹಾಕಿ ಜೀರಿಗೆ, ಬೆಳ್ಳುಳ್ಳಿ, ನೀರಲ್ಲಿ ಬೇಯಿಸಿರುವಂಥ ಹಸಿರು ಮೆಣಸಿನಕಾಯಿ, ಹಾಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ, ಇದನ್ನು ಚೆನ್ನಾಗಿ ಹುರಿದು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಮಿಕ್ಸಿ ಜಾರಿಗೆ ಹೆಚ್ಚಿಟ್ಕೊಂಡಿರುವಂಥ ಮಾವಿನಕಾಯನ್ನು ಹಾಕ್ಕೊಳ್ಬೇಕು. ಹಾಗೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಇದನ್ನು ಕೋರ್ಸಾಗಿ ರುಬ್ಕೊಳ್ಬೇಕು. ನಾವು ಚಟ್ನಿ ಹೇಗೆ ರುಬ್ತೀವೋ ಆ ರೀತಿ ರುಬ್ಕೊಳ್ಬೇಕು. ಸಾಂಬಾರ್ಗೆ ರುಬ್ಬೋ ಥರ ರುಬ್ಬಾರ್ದು. ಹಾಗೆ ಮತ್ತೆ ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಹಾಕಿ ಉದ್ದಿನಬೇಳೆ, ಕಡಲೆಬೇಳೆ, ಈರುಳ್ಳಿಯನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸಿ ಈಗ ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಫ್ರೈ ಮಾಡ್ತಾ ಇರಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಕುದಿಲಿಕ್ಕೆ ಬಿಡಬೇಕು. ಜಾಸ್ತಿ ನೀರನ್ನು ಹಾಕಬಾರ್ದು, ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಯೋಕ್ಕೆ ಬಿಡಬೇಕು. ಅಷ್ಟೇ ನೋಡಿ, ಇಷ್ಟು ಮಾಡಿದ್ರೆ ಗೊಜ್ಜು ತಯಾರಾಗೋಗ್ಬಿಡತ್ತೆ. ಇದನ್ನು ಪೂರಿ ಜೊತೆ, ಚಪಾತಿ ಜೊತೆಗೂ ಚೆನ್ನಾಗಿರುತ್ತೆ. ಅನ್ನ ಕಲಸೋ ಮುಂಚೆ ಎಣ್ಣೆಯಲ್ಲಿ ಸಾಸಿವೆ, ಕರಿಬೇವು, ಒಣಮೆಣಸಿನ್ಕಾಯಿ, ಕಡಲೆ ಬೀಜ ಹುರಿದು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಕಲಸುವಾಗ ಕೊತ್ತಂಬರಿ, ಕಾಯಿ ತುರಿನೂ ಹಾಕ್ಕೋಬೇಕು. ಚಿತ್ರಾನ್ನ ರೆಸಿಪಿ ನೋಡಿದ್ರಲ್ಲ, ಇದು ನಮ್ಮ ಕಡೆ ಈ ಥರನೇ ಮಾಡೋದು, ಟೇಸ್ಟಿಯಾಗಿ ಇರುತ್ತೆ. ಈಗಲೂ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ಉಳಿದಿದ್ದೆಲ್ಲ ನಾನಿವಾಗ ಅಡುಗೆನ ಬಡಿಸ್ಬೇಕು, ನಾವು ಕೂಡ ಊಟ ಮಾಡಬೇಕು. ಏನೇನು ಮಾಡಿದ್ದೀನಿ ಅಂತ ಎಲೆ ಮೇಲೆ ನಿಮಗೆ ತೋರಿಸ್ತೀನಿ, ಬನ್ನಿ. ಜಗತ್ತಲ್ಲಿ ಏನೇನೋ ನಡೀತಾ ಇದೆ. ವಾರ್ ಅಂತ ಇಂಡಿಯಾಗೂ ಎಫೆಕ್ಟ್ ಆಗಿದೆ. ನಮಗೆ ಸಿಲಿಂಡರ್ಗಳು ಸಿಗ್ತಾ ಇಲ್ಲ. ನಾನು 1 ವಾರ ಮುಂಚೆ ಅಷ್ಟೇ ಬುಕ್ ಮಾಡಿ ಇಟ್ಕೊಂಡಿದ್ದೆ. ಹಬ್ಬದ ಹಿಂದಿನ ದಿನ ಖಾಲಿ ಆಯಿತು. ಸೊ ಫಾರ್ 2.5 ಮಂತ್ ನಾನು ಸೇಫರ್ ಸೈಡಲ್ಲಿ ಇದ್ದೀನಿ. ಹಾಗಂತ ಮುಂದೆ ಏನೋ ಆಗುತ್ತೆ ಅಂತ ಇವತ್ತಿನ ಖುಷಿ ಕಳ್ಕೊಳಕ್ಕಾಗಲ್ಲ. ಲೀವ್ ಯೋರ್ ಲೈಫ್ ಲೈಕ್ ಇಟ್ಸ್ ಯೋರ್ ಲಾಸ್ಟ್ ಡೇ ಅಂತ ನನ್ನ ಫಾರ್ಮುಲಾ. ಆ ರೀತಿ ಇವತ್ತು ಹಬ್ಬನ ಮಿಸ್ ಮಾಡ್ಕೊಳ್ದೆ ಎಲ್ಲ ಅಡುಗೆನೂ ಮಾಡಿ ಮುಗಿಸಿದ್ದೀವಿ.
ಸಿಕ್ಕಾಬಡೆ ಹೊಟ್ಟೆ ಹಸಿದೆ. ಅದೇ ಒಬ್ಬಟ್ಟನ್ ಸಾರು ನೋಡಿದ ತಕ್ಷಣ ಊಟ ಮಾಡಬೇಕು ಅಂತ ಅನ್ಸುತ್ತೆ. ಸೊ ನಾನು ಇವಾಗ ಊಟ ಮಾಡ್ತೀನಿ, ನಿಮ್ಮನ್ನ ಮತ್ತೆ ಸಿಗ್ತೀನಿ. ಹಬ್ಬದ ಅಡುಗೆ, ಹಬ್ಬದ ಪೂಜೆ ಎಲ್ಲ ಆದಮೇಲೆ ಇನ್ನೇನು ಹೇಳಿ, ಚೆನ್ನಾಗಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ. ಇಷ್ಟೆಲ್ಲ ರೆಡಿ ಆಗಿದ್ದೀನಿ, ಫೋಟೋ ತೆಗೆಸ್ಕೊಳ್ಳೋದು ಮಿಸ್ ಮಾಡ್ಕೊಳ್ಳೋಕೆ ಚಾನ್ಸೇ ಇಲ್ಲ. ನಮ್ಮಮ್ಮನ ಪ್ರಾಣ ತಿಂದು ಒಂದಷ್ಟು ಫೋಟೋ ತೆಗೆಸ್ಕೊಂಡೆ. ಟು ಸಮ್ ಎಕ್ಸ್ಟೆಂಟ್ ನಮ್ಮಮ್ಮನ ಚೆನ್ನಾಗೇ ಟ್ರೈನ್ ಮಾಡಿದ್ದೀನಿ ಫೋಟೋ ತೆಗಿಯೋಕ್ಕೆ. ಹಾಗೆ ಹೀಗೆ ಮಾಡೋಷ್ಟೊತ್ತಿಗೆ ಸಂಜೆ ಆಗೇ ಹೋಯಿತು. ಮತ್ತೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗೋಣ. ನಮ್ಮಲ್ಲಿ ಗ್ರಾಮ ದೇವತೆ ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿರ್ತಾರೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೊರಟಿ ಇವತ್ತಿನ ಹಬ್ಬನ ಈ ರೀತಿ ಮುಗಿಸಿದ್ವಿ. ನಿಮ್ಮೆಲ್ಲರ ಹಬ್ಬನೂ ಇಷ್ಟೇ ಚೆನ್ನಾಗಾಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಹಾಗೆ ವರ್ಷ ಪೂರ್ತಿ ಎಲ್ರಿಗೂ ಚೆನ್ನಾಗಿರಲಿ, ಖುಷಿಯಾಗಿ ಸಂತೋಷವಾಗಿರಿ ಅಂತ ಕೇಳ್ಕೊಳ್ತಾ ಈ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತೀನಿ. ನಾನು ನಿಮ್ಮನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.